ಕೃಷಿ ಚಕ್ರ ವರ್ಷದ ಕೃಷಿ ಕಾರ್ಯಕ್ರಮಗಳ ಹಿನ್ನೋಟ. ಕೇಳುಗರೆಲ್ಲರಿಗೂ ಜಯಣ್ಣ ಹಾಗೂ ಕಮಲಕ್ಕ ಮಾಡುವ ನಮಸ್ಕಾರ. ನಮಸ್ಕಾರ ಕಣ್ರಪ್ಪ. ಕಮಲಕ್ಕ, ಹಾ ಜಯಣ್ಣ, ಕಳೆದ 2 ವರ್ಷ ಮಳೆ ಸರಿಯಾಗಿ ಆಗಿರಲಿಲ್ಲ. ರೈತರುಗಳು ಬಹಳ ಸಂಕಷ್ಟದಲ್ಲಿದ್ದರು. ಆದರೆ ಈ ವರ್ಷ ಮುಂಗಾರು ಬಹಳ ಚೆನ್ನಾಗಾಯಿತು. ಅಣೆಕಟ್ಟೆಗಳು ತುಂಬಿ ತುಳುಕಿದ್ವು. ಬಹಳ ಜಾಸ್ತಿನೇ ಆಗಿ ಕೇರಳದಲ್ಲಿ ಭೂಕುಸಿತ ಉಂಟಾಯಿತು. ಅದು ಒಂದು ಕಪ್ಪು ಚುಕ್ಕೆ. ಆದರೆ ಡಿಸೆಂಬರ್ ಅಂತ್ಯದವರೆಗೂ ಕೂಡ ಸೈಕ್ಲೋನು ರೈತರನ್ನು ಕಾಡ್ತು. ಬೆಳೆ ಕಟಾವಿಗೆ ಒಂದಷ್ಟು ತೊಂದರೆ ಆಯಿತು. ಆದರೆ ಒಟ್ಟಾರೆ ರೈತರಿಗೆ ಸಿಹಿಯನ್ನು ತಂದಂತಹ ವರ್ಷ 2024 ಅಂತ ನಾವು ಖಂಡಿತವಾಗೂ ಹೇಳ್ಬೋದು. ಹೌದು. ಕೃಷಿ ರಂಗದಲ್ಲಿ ಕಳೆದ ವರ್ಷ ಪ್ರಾರಂಭವಾದಂತಹ ಪಶುಪಾಲನಾ ಇಲಾಖೆ ಪ್ರಾಯೋಜಿತ ಸರಣಿ ಪಶುರಂಗ, ಸಾವಯವ ಕೃಷಿ ಬದುಕಿನ ಸಮಗ್ರ ಚಿತ್ರಣ ಕುರಿತ ಬಾನುಲಿ ಸರಣಿ ಸಾವಯವ ಸಂಪದ, ಹಾಗೆ ತೋಟಗಾರಿಕೆ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಹಣ್ಣು ಹೊನ್ನು ಈ ವರ್ಷ ಕೂಡ ಮುಂದುವರಿತು. ಕಮಲಕ್ಕ, ಈಗ ಪಶುರಂಗ ಕಾರ್ಯಕ್ರಮವನ್ನ ನಾವು ಪಶುಪಾಲನೆಗೆ ಸಂಬಂಧಪಟ್ಟಂತೆ ಪಶುಪಾಲನಾ ಇಲಾಖೆಯ ಸಹಯೋಗದಲ್ಲಿ ಮಾಡಿದ್ವಿ. ಹೌದು. 2023ರಲ್ಲಿ ಈ ಒಂದು ಬಾನುಲಿ ಸರಣಿ ಆರಂಭವಾಗಿತ್ತು. ಆ ಕಾರ್ಯಕ್ರಮ ಈ ವರ್ಷ ಮಾರ್ಚ್ 3ನೇ ತಾರೀಕು ಅಂತ್ಯ ಆಯಿತು. ಇನ್ನು ಸಾವಯವ ಸಂಪದ ಬಾನುಲಿ ಸರಣಿಯನ್ನು ನಾವು 2023ರ ಜೂನ್ 5ನೇ ತಾರೀಕು ಉದ್ಘಾಟನೆ ಮಾಡಿದ್ವಿ. 1 ವರ್ಷಗಳ ಕಾಲ ನಿರಂತರವಾಗಿ ಈ ಬಾನುಲಿ ಸರಣಿ ಪ್ರಸಾರ ಆಯಿತು. ಈ ವರ್ಷ 26ನೇ ತಾರೀಕು ಮುಕ್ತ ಪರೀಕ್ಷೆಯ ಮೂಲಕ ಈ ಬಾನುಲಿ ಸರಣಿಯನ್ನು ನಾವು ಮುಕ್ತಾಯ ಮಾಡಿದ್ವಿ. ಮುಕ್ತ ಪರೀಕ್ಷೆಯಲ್ಲಿ ಬಹಳಷ್ಟು ಜನ ಕೇಳುಗರು ಬಹಳ ಉತ್ಸಾಹದಿಂದ ಭಾಗವಹಿಸಿದರು. ಬಹುಮಾನಗಳನ್ನು ವಿತರಣೆ ಮಾಡಿದ್ವಿ. ಸಾವಯವ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಪ್ರಾತ್ಯಕ್ಷತಾ ತರಬೇತಿಯನ್ನು ಕೂಡ ಅವತ್ತು ನಾವು ನಡೆಸಿದ್ವಿ. ಪಶುರಂಗದಲ್ಲಿ ಜುಲೈ 9ನೇ ತಾರೀಕು ಲಾಭದಾಯಕ ಕುರಿ ಸಾಕಾಣಿಕೆ ಬಗ್ಗೆ ಮಾತನಾಡಿದವರು ಪಶುಪಾಲನಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಷಡಕ್ಷರ ಮೂರ್ತಿ ಅವರು. ಕುರಿ ಉದ್ಯಮದಲ್ಲೂ ಕೂಡ ಕನಿಷ್ಠ 100 ಮರಿಗಳನ್ನು ಇಟ್ಕೊಂಡ್ರೆ ಮಾತ್ರ ಅವರು ಅದರಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಅಂದರೆ ಖರ್ಚು ಮತ್ತು ಇನ್ಕಮ್ ಈ ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ಬೋದು. 200, 300, 500 ಮಟ್ಟ ಬಂದಾಗ ಮಾತ್ರ ಕಣ್ಣಿಗೆ ಕಾಣುವಷ್ಟು ಲಾಭ ಸಿಗಲಿಕ್ಕೆ ಸಾಧ್ಯ ಇದೆ. ಈ ಲಾಭದಾಯಕದಲ್ಲಿ ಎಲ್ಲ ವಿಧಗಳನ್ನು ಇವರು ಅಥವಾ ಎಲ್ಲ ಒಂದು ಕ್ರಮಗಳನ್ನು ತಗೊಂಡಾಗ ಮಾತ್ರ ಉದ್ದಿಮೆ ಲಾಭದಾಯಕ ಆಗುತ್ತೆ. ಒಂದು ಒಳ್ಳೆಯ ಸಾಕಾಣಿಕಾ ಕ್ರಮಗಳು, ಒಳ್ಳೆಯ ಮನೆ ಇಡುವಂಥ ಕ್ರಮ, ಆಹಾರದಲ್ಲಿ ಒಳ್ಳೆಯ ಕ್ರಮಗಳು, ಮತ್ತು ರೋಗ ರುಜಿನಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒಳ್ಳೆಯ ಕ್ರಮಗಳು, 5ನೇದು ಕೊನೆಯದಾಗಿ ಮಾರಾಟ ಮಾಡೋದ್ರಲ್ಲಿ ಕೂಡ ಒಳ್ಳೆಯ ಕ್ರಮಗಳು. ಆದಿ ಅನಾದಿಗೂ ಆಧಾರವಾಗಿ ಮಣ್ಣನ್ನೇ ನಂಬಿ ದುಡಿಯುವ ರೈತರ ಕಥೆಗಳ ವ್ಯಥೆಗಳ ಸಾರುವ ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಕೃಷಿ ಸಂಪದ, ಇದುವೇ ಕೃಷಿ ಸಂಪದ. ಹಾಗೆ ಸಾವಯವ ಸಂಪದ ಬಾನುಲಿ ಸರಣಿಯಲ್ಲಿ ಎರೆಗೊಬ್ಬರ ಉತ್ಪಾದನೆ ಬಗ್ಗೆ ಮಳವಳ್ಳಿ ತಾಲೂಕು ಮಿಕೆರೆ ಗ್ರಾಮದ ಕೃಷಿಕ ದಂಪತಿ ಎಂಎ ಶಿವಣ್ಣ ಹಾಗೂ ಎಂಸಿ ಹೇಮಲತಾ ಅವರೊಂದಿಗಿನ ಸಂವಾದ ಕಾರ್ಯಕ್ರಮ ಮೇ 15ರಂದು ಪ್ರಸಾರ ಆಯಿತು. ಅದು ಸರ್, ನಾವು ಫಸ್ಟ್ 50,000 ಸಾಲ ಕೊಟ್ಟಿದ್ರು, ಹಸು ಸಾಲ ಅಂತಾನೆ ಕೊಟ್ಟಿದ್ರು 50,000. ಆಮೇಲೆ ಅದನ್ನ ನೀಟಾಗಿ ಸರಿಯಾಗಿ ಕಟ್ಕೊಬಂದು ಆಮೇಲೆ 1 ಲಕ್ಷ ಕೊಟ್ಟರು, ಆಮೇಲೆ 5 ಲಕ್ಷ ಕೊಟ್ಟರು, ಆಮೇಲೆ 10 ಲಕ್ಷ ಕೊಟ್ಟರು, ಅದೇ ಥರ ಕೊಟ್ಟರು ಸರ್. ಇವಾಗಲೂ ನನಗೆ 4 ಲಕ್ಷ ಸಾಲ ಕೊಟ್ಟಿದ್ದಾರೆ. ನಾವೇನು ಪ್ರೂಫ್ ಕೊಟ್ಟಿಲ್ಲ, ಏನಿಲ್ಲ. ಅವರು ನೋಡ್ತಾರೆ ಸರ್, ನಾವು ಹಂತವಾಗಿ ಅವ್ರು ಹೇಳೋ ಟೈಮ್ಗೆ ಕರೆಕ್ಟಾಗಿ ಕಟ್ಕೊ ಹೋಗಿ, ಇಲ್ಲ ನಾವು ಈ ತಿಂಗಳು ಕಟ್ಟಕ್ಕಾಗಿಲ್ಲ ಅಂದರೆ ನಮಗೇನು ಕಷ್ಟ ಆಗೈತೆ ಅಂತ ಅವ್ರ ಹತ್ರನೂ ಹೋಗಿ ಹೇಳ್ಕೊಂಡಾಗ ಅವರು ಇರ್ಬೋದು ಅಂತ ನೋಡಿ ಇದು ಮಾಡಿ ಕೊಡ್ತಾರೆ ಸರ್. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗುತ್ತ ವಿದಾಯ. ಹಣ್ಣು ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಜನವರಿ 15ರಂದು ಸೌತೆ ಜಾತಿಯ ಕೀಟ ರೋಗಗಳ ನಿರ್ವಹಣೆಯನ್ನು ಕುರಿತು ಮೈಸೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ
ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ಸುದರ್ಶನ್ ಮತ್ತು ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂವಾದ ಮೂಡಿಬಂತು. ನಾವು ನೀಲಿ ಮತ್ತು ಹಳದಿ ಹೆಂಟು ಬಲೆಗಳನ್ನು, ನೀಲಿ ಬಲೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಥ್ರಿಪ್ಸ್ ನುಷಿಗೆ ಶಿಫಾರಸು ಮಾಡ್ತೀವಿ. ಮತ್ತು ಹಳದಿ ಹೆಂಟು ಬಲೆಗಳು ನಮಗೆ ನಮ್ಮ ಈ ರಂಗೋಲಿ ಹುಳದ ಪ್ರೌಢ ನೊಣವನ್ನು ಆಕರ್ಷಣೆ ಮಾಡಿ ಭಾಳ ಸುಲಭವಾಗಿ ಇವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ. ಸೌತೆ ಜಾತಿಯಲ್ಲಿ ಬರುವಂಥ ಮತ್ತೊಂದು ರೋಗ ಅಂದರೆ ಬೂದಿ ರೋಗ. ನೀವು ಬೂದಿ ರೋಗವನ್ನು ಸೌತೆ ಜಾತಿ ಎಲ್ಲ ಬೆಳೆಗಳಲ್ಲೂ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳುಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ಬೋದು. ಇನ್ನು ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಜನವರಿ 30ನೇ ತಾರೀಖು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರಾರಂಭವಾಯಿತು. ಈ ಬಾನುಲಿ ಸರಣಿಯಲ್ಲಿ ಸಂಸ್ಥೆಯ ಅನೇಕ ವಿಜ್ಞಾನಿಗಳು ಹಾಗೂ ರೇಷ್ಮೆ ಕೃಷಿಕರೊಂದಿಗಿನ ಸಂದರ್ಶನ ಮತ್ತು ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬರ್ತಾ ಇದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ, ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬಾನುಲಿ ಸರಣಿ ಕಳೆದ ವರ್ಷದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಧಾನವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಸರಣಿಯನ್ನು ಕೇಳಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರಿಗೆ ಯಾವುದೇ ತಾಂತ್ರಿಕ ಮಾಹಿತಿ ಸಿಗ್ತಾ ಇಲ್ಲ ಅಂಥ ಕಡೆ ಜನ ಈ ರೇಷ್ಮೆ ಐಸಿರಿ ಬಾನುಲಿ ಸರಣಿಯನ್ನು ಆಲಿಸಿ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಈ ವಿಚಾರ ನಮಗೆ ಹೇಗೆ ಗೊತ್ತಾಯಿತು ಅಂತಂದರೆ, ಈ ಕಾರ್ಯಕ್ರಮ ಸರಣಿಯನ್ನು ಮೈಸೂರು ಆಕಾಶವಾಣಿ FM 100.6 ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ಮೇಲೆ ಬಹಳಷ್ಟು ಜನ ಈ ಕಾರ್ಯಕ್ರಮವನ್ನು ಕೇಳಿದ್ದಾರೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿ ಬರೋ ವರ್ಷ 2025 ಫೆಬ್ರವರಿ 4ಕ್ಕೆ ಅಂತ್ಯ ಆಗುತ್ತೆ. ಹಾಗೆ ಫೆಬ್ರವರಿ ಅಂತ್ಯದಲ್ಲಿ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ನಡೆಯುತ್ತೆ. ಈ ಬಾನುಲಿ ಸರಣಿಯ ಪುಸ್ತಕ ಬಿಡುಗಡೆ ಸಮಾರಂಭ ಮೈಸೂರಿನ CSRTI ಸಂಸ್ಥೆ ಆವರಣದಲ್ಲೇ ನಡೆಯುತ್ತೆ. ರೇಷ್ಮೆ ಬೆಳೆಗಾರರು ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೋಬೇಕು. ಜಯಣ್ಣ, ಈ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ಆಗಸ್ಟ್ 6ನೇ ತಾರೀಕು ಮೈಸೂರಿನ CSRTI ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಆರ್ ಮೀನಲ್ ಅವರು ಚಾಕಿ ಸಾಕಾಣಿಕಾ ತಾಂತ್ರಿಕತೆಗಳ ಬಗ್ಗೆ ತಿಳಿಸ್ಕೊಟ್ರು. ಸಾಮಾನ್ಯ ನಾವು ಒಂದು ಮಾಡೆಲ್ ಅಂತ ಹೇಳಬೇಕು ಅಂದರೆ 5,000 ಮೊಟ್ಟೆಯನ್ನು ಮಾಡಬೇಕು ಅಂದರೆ 30 ಅಡಿಗೆ 32 ಅಡಿ ಇರೋದಷ್ಟು ಒಂದು ಕೊಠಡಿಯನ್ನು ಮಾಡ್ಕೋಬೇಕಾಗುತ್ತದೆ. ಇದರಲ್ಲಿ ಒಂದು ಲೀಫ್ ಸ್ಟೋರಿಂಗ್ ರೂಮ್ ಒಂದು ಬೇಕಾಗುತ್ತದೆ, ಒಂದು ಬೇರೆ ಸಲಕರಣೆಗಳೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ರೂಮ್ಗೆ ಪ್ರೊವಿಷನ್ ಕೊಡಬೇಕಾಗುತ್ತೆ. ಫೆಬ್ರವರಿ 15ರಂದು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕಾವೇರಿ ಸಭಾಂಗಣದಲ್ಲಿ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿ ಪ್ರವಾಸೋದ್ಯಮವನ್ನು ಕುರಿತ 1 ದಿನದ ಕಾರ್ಯಾಗಾರವನ್ನು ಏರ್ಪಾಡು ಮಾಡಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಹೈದರಾಬಾದ್ನ ರಾಷ್ಟ್ರೀಯ ಕೃಷಿ ವಿಸ್ತರಣಾ ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ KC ಗುಮ್ಮಗೋಳಮಠ್ ಅವರು ಕೃಷಿ ಪ್ರವಾಸೋದ್ಯಮ ಅವಕಾಶಗಳು ಮತ್ತು ಸವಾಲುಗಳನ್ನು ಕುರಿತು ಮಾತನಾಡಿದರು. ಪ್ರವಾಸಿಗರಿಗೆ ನೀವು ಬೆಳೆ ಬೆಳೆಯೋದಷ್ಟೇ ಅಲ್ಲದೆ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಸಾಕೋದ್ರಿಂದ ನಮ್ಮ ಪರಿಸರದ ಮೇಲೆ ಏನು ಧನಾತ್ಮಕ ಪ್ರಭಾವ ಬೀರುತ್ತದೆ ಅದರ ಬಗ್ಗೆ ನೀವು ಹೇಳಬೇಕು. ಆಮೇಲೆ ಗ್ರಾಮೀಣ ಕ್ರೀಡೆಗಳು, ಇತ್ತೀಚೆಗೆ ನಾವು ಗ್ರಾಮೀಣ ಕ್ರೀಡೆಗಳು ಮಾಯ ಆಗ್ತಾ ಇದ್ದಾವೆ. ನಾವೆಲ್ಲ ಚಿಕ್ಕವರಿದ್ದಾಗ ಗಿಲ್ಲಿ ದಾಂಡು ಆಡ್ತಿದ್ದೀವಿ, ಆಲೆಕಲ್ಲು ಆಡ್ತಿದ್ದೀವಿ, ಆಟ್ಯ ಪಾಟ್ಯ ಅಂತ ಆಡ್ತಿದ್ದೀವಿ. ಅವೆಲ್ಲ ಈಗ ಹೊಸ ಜನ್ರೇಷನ್ನಿಗೆ ಒಂಥರ ಆಕರ್ಷಣೀಯ ಕೇಂದ್ರಗಳಾಗ್ತಾ ಇದ್ದಾವೆ. ಅವುಗಳನ್ನು ಕೂಡ ನಿಮ್ಮ ಕೃಷಿ ಪ್ರವಾಸೋದ್ಯಮದ ಭಾಗವಾಗಿ ಮಾಡ್ಕೋಬೇಕು. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು 2004ನೇ ಇಸ್ವಿಯಲ್ಲಿ ಫೆಬ್ರವರಿ 15ನೇ ತಾರೀಕಿನಿಂದ 96 ಆಕಾಶವಾಣಿ ಕೇಂದ್ರಗಳ ಮೂಲಕ ರೈತರಿಗೋಸ್ಕರ ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತೆ. ಆ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 15ನೇ ತಾರೀಕಿನಂದು ರೇಡಿಯೋ ಕಿಸಾನ್ ದಿವಸ ಅಂತ, ಅಂದರೆ ರೇಡಿಯೋ ರೈತರ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ. ನಮ್ಮ ಕೇಳುಗರಿಗೆ ಇದು ಬಹಳ ಚೆನ್ನಾಗಿ ಗೊತ್ತಿದೆ. ಈ ಬಾರಿ ನಾವು ಕೃಷಿ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ 1 ದಿನದ ಕಾರ್ಯಾಗಾರವನ್ನು ಮಾಡಿದ್ವಿ. ಕಮಲಕ್ಕ, ಈ ಕಾರ್ಯಾಗಾರದ ಫಲಶ್ರುತಿ ಏನು ಗೊತ್ತಾ? ನಂತರ
ನಿಯಾಮ್ ಸಂಸ್ಥೆ, ಜೈಪುರದಲ್ಲಿರುವಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್, ಇವರು ಈ ಕಾರ್ಯಕ್ರಮದಿಂದ ಉತ್ತೇಜಿತರಾಗಿ 3 ದಿವಸದ ತರಬೇತಿ ಕಾರ್ಯಕ್ರಮವನ್ನು ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ಗೆ ಕೊಡ್ತಾರೆ. 30 ಜನ ರೈತರು ಕೃಷಿ ಪ್ರವಾಸೋದ್ಯಮದ 3 ದಿನದ ತರಬೇತಿಯನ್ನು ಪಡ್ಕೊಂಡು ಈಗ ಸರಿಸುಮಾರು ಒಂದು 20 ಜನ ತಮ್ಮ ಜಮೀನಿನಲ್ಲಿ ಕೃಷಿ ಪ್ರವಾಸೋದ್ಯಮ ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಹೊರಟಿದ್ದಾರೆ. ಜನವರಿಯಲ್ಲಿ ಮತ್ತೆ 3 ದಿವಸದ ಒಂದು ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಮೈಸೂರು ಆಕಾಶವಾಣಿಯ ಚಿಂತನೆ ಏನಿದೆಯಲ್ಲ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಚಿಂತನೆ ರೈತರ ಜಮೀನಿನಲ್ಲಿ ಅಳವಡಿಕೆ ಆಗ್ತಾ ಇದೆ. ಈ ಬಾರಿ ನಾವೇನು ಮಾಡ್ತೀವಿ ಹಾಗಾದರೆ? ಈ ಬಾರಿ ಫೆಬ್ರವರಿ 14ನೇ ತಾರೀಕಿನಂದು ರೇಡಿಯೋ ಕಿಸಾನ್ ದಿವಸವನ್ನು ನಾವು ನಡೆಸ್ತಾ ಇದ್ದೇವೆ. ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ, ವೇದಕಾಲೀನ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಈ ಬಾರಿ ಮಾಡಬೇಕು ಅನ್ನುವಂತಹ ಆಶಯ ನಮ್ಮದಿದೆ. ನಮ್ಮ ಕೇಳುಗರು ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಈ ಬಗ್ಗೆ ಪ್ರಕಟಣೆ ಬಂದಾಗ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಹಾಗೆ ಫೆಬ್ರವರಿ 22ರಂದು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಕೃಷಿಕ ದಂಪತಿ ಬಿ ರಾಧಾಕೃಷ್ಣ ಮತ್ತು ಬಿ ಸಂಧ್ಯಾರಾಣಿ ಅವರು ಭಾಗವಹಿಸಿದ್ರು. ಕರೋನಾ ಸ್ಟಾರ್ಟ್ ಆದಮೇಲೆ ನಾವು ಜಮೀನಿಗೆ ಒಂದು 4 ತಿಂಗಳು ಬರೋಕ್ಕಾಗಿರಲಿಲ್ಲ, ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ DSP ಅವರಿಂದ ಪರ್ಮಿಷನ್ ತಗೊಂಡು ಜಮೀನಿಗೆ ಬಂದು ಅಲ್ಲಿ ಕಾರಲ್ಲೇ ಮಲಗಿ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ಕರೋನಾ ಟೈಮಲ್ಲೇ ಸರ್ ಒಂದು ಮ್ಯಾಷನ್ನು ಒಂದು ಲೇಬರ್ನು ಅಲ್ಲೇ ಇಟ್ಕೊಂಡು ಒಂದೇ ಮ್ಯಾಷನ್ ಕಟ್ಟಿದ್ದಾನೆ ಸರ್. ನಮ್ಮ ಮನೇನು ಎಷ್ಟು ಚದರ ಕಟ್ಟಿದ್ರಿ? ಒಂದು 8 ಚದರ ಮನೆ ಕಟ್ಟಿದ್ದೀವಿ ಸರ್. ಅಲ್ಲಿವರೆಗೂ ಕಾರಲ್ಲೇ ಮಲಗಿದ್ದೀವಿ ಸರ್. ಪಾಪ ಒಂದು ಚಿಕ್ಕ ಸೆಡ್ ಹಾಕಿ ಅವ್ರಿಗೆ ಕೊಟ್ಟಿದ್ದೀನಿ ಸೀಟ್ಗಳಲ್ಲಿ. ಮಿಕ್ಕಿದ್ದೆಲ್ಲ ಕಾರಲ್ಲೇ ಮಲಗಿ ಮನೆ ಕಟ್ಟಿ ನಮ್ಮ ತೋಟಗೆ ಗ್ರೀನ್ ಮೆನ್ಯೂರ್ ಹಾಕಿ ನಾನು ತೋಟ ಶುರು ಮಾಡೋ ಸರಿಗೆ ಮನೆ ಆಗಿದ್ದು ನಾನು ಗ್ರೀನ್ ಮೆನ್ಯೂರ್ ಎಲ್ಲ ನನಗೆ ಕೈಗೆ ಬಂದಿರೋದು 2.5 ತಿಂಗಳು 3 ತಿಂಗಳು ಒಳಗಡೆನೆ ನಾವೆಲ್ಲ ಕಂಪ್ಲೀಟಾಗಿ ಗ್ರೀನ್ ಮೆನ್ಯೂರ್ ಮಾಡಿ 2 ಸತಿ ಮಾಡಿದ್ದೀನಿ ಸರ್. ಮಾರ್ಚ್ 9ನೇ ತಾರೀಕು ಸಮಸ್ಯಾತ್ಮಕ ಮಣ್ಣಿನ ನಿರ್ವಹಣೆ ಕುರಿತ ಸಂವಾದದಲ್ಲಿ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಅತೀಫಾ ಮುನಾವರಿ ಮತ್ತು ಮಂಡ್ಯ ತಾಲೂಕು ಜಯಪುರದ JK ಬಸವರಾಜು ಅವರು ಪಾಲ್ಗೊಂಡಿದ್ರು. ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಒಂದು ಜಮೀನಿನಲ್ಲಿ ಹೊಸ್ತಿ ಜಾಸ್ತಿ ಆಗುತ್ತೆ. ಅಂದರೆ ನೀರು ನಿಂತು ಆ ಹೊಸ್ತಿ ಜಾಸ್ತಿಯಾಗಿ ಆ ಒಂದು ಕಣಗಳ ಜೋಡಣೆ ಸರಿಯಾಗಿ ಆಗೋದಿಲ್ಲ ಅಂಥ ಒಂದು ಜಮೀನಿನಲ್ಲಿ. ಸೊ ಕಣಗಳ ಜೋಡಣೆ ಆಗದೆ ಇರುವಂತಾಗ ಕಾಲುಗಳು ಹೂತ್ಕೊಳ್ಳುವಂಥದ್ದು ಕಂಡುಬರುತ್ತೆ ಸರ್. ಭೂಮಿ ಪ್ರಕೃತಿ ದತ್ತವಾಗಿರುವಂಥ 70% ಸಾರಜನಕವನ್ನು ಹೀರಿ ಭೂಮಿ ಕೊಡುವಂಥ ತಾಕತ್ತು ಆ ಬೇರಿನ ಗಂಟುಗಳಿಗೆ ಮಾತ್ರ ಇರೋದು. ಆ ಕಾರಣಕ್ಕೆ ನಮ್ಮ ಭೂಮಿಯನ್ನು ಯಾರು ಮಾಡ್ತಾರೆ ರೈತರು, ಅವರು ದ್ವಿದಳ ಧಾನ್ಯನ ಜೊತೆಲಿ ಬೆಳೆದ್ರೆ, ಏಕದಳ ಜೊತೆ ದ್ವಿದಳ ಬೆಳೆದ್ರೆ ಭೂಮಿ ಆರೋಗ್ಯನೂ ಚೆನ್ನಾಗುತ್ತೆ ಮತ್ತು ಸಾರಜನಕನ ಬಳಕೆನೂ ಕಡಿಮೆ ಆಗುತ್ತೆ. ಮಾರ್ಚ್ 30ನೇ ತಾರೀಕು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದಂತವರು ಕೆಆರ್ಪೇಟೆ ತಾಲೂಕು ಮಾಂಡಲೀಕನಹಳ್ಳಿಯ ಕೃಷಿಕ ದಂಪತಿ KS ರಾಜೇಗೌಡ ಮತ್ತು ಕಾಂಚನ. ಮರಗಳು ಸರ್ ಅಂದ್ರೆ ಪರ್ಕೆ ಗಿಡ ಹಾಕಿದ್ವಿ, ಶ್ರೀಗಂಧ ಹಾಕಿದೀವಿ, ರಕ್ತಚಂದನ ಹಾಕಿದೀವಿ ಸರ್. ಆಮೇಲೆ ಸೀಪಿನ ಮರ, ದಾಳಿಂಬೆ ಗಿಡ, ಇಳ್ಳಿ, ಆಮೇಲೆ ವಾಟರ್ಫಲು, ಅಂಜೂರ, ದಪ್ಪಂಜೂರ, ಗಜ್ನಿಂಬೆ, ಸಣ್ಣ ನಿಂಬೆ ಎಲ್ಲಾನು ಹಾಕಿದ್ವಿ ಸರ್. ಸೇಬು, ಮಾವು ಹಾಕಿದ್ವಿ ಸರ್. 2 ಥರ ಹಾಕಿದ್ವಿ ಸರ್. ಉಳಿಮಾವನು ಹಾಕೊಂಡಿದ್ದೀರಿ? ಯಾಕೆ ಉಪ್ಪಿನಕಾಯಿ ಹಾಕಕ್ಕ? ಉಪ್ಪಿನಕಾಯಿನೂ ಹಾಕ್ಬೋದು ಸರ್. ಅಂದ್ರೆ ಗಿಣ್ಮಾವು ಸರ್, ಅದು ಸ್ವೀಟ್ ತಿನ್ನಕ್ಕಾಗಲ್ಲ. ಇದಾದ್ರೆ ಉಳುಮಾವು ತಿನ್ಬೋದಲ್ಲ ಸರ್. ಸೀಬೆ, ಸಪೋಟ, ನೇರಳೆ, ಹಲಸು ಎಲ್ಲಾನು ಹಾಕಿದ್ವಿ ಸರ್. ಅದೇ ಮತ್ತೆ ನೆನಪಾಗ್ತಾ ಇಲ್ಲ. ಹಲಸಿನ ಮರ ಇದೆ, ಆಮೇಲೆ ಸಪೋಟೆ ಇದೆ. ಇಷ್ಟೆಲ್ಲ 4 ಎಕರೆ ಜಮೀನಲ್ಲೇ ಇದೆಯಾ? 4 ಎಕರೆ ಜಮೀನಿದೆ ಸರ್. ಏಪ್ರಿಲ್ 11ರಂದು ಆರ್ಥಿಕ ಸಾಕ್ಷರತೆ ಮೂಲಕ ಕೃಷಿ ಅಭಿವೃದ್ಧಿಯನ್ನು ಕುರಿತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ನಿವೃತ್ತ ಉಪ ಮಹಾಪ್ರಬಂಧಕರಾದ ಡಾಕ್ಟರ್ DV ರಮಣರಾವ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಯಿತು. ನಾನು ಇಸ್ರೇಲ್ಗೆ ಹೋದಾಗ ಅಲ್ಲಿ ನೋಡಿದ್ದು, ಅವ್ರೇನು ಮಾಡ್ತಾರೆ, ಅಲ್ಲಿ ನಮ್ಮ ಕಬ್ಬು, ಅಲ್ಲಿ ನೀರೇ ತುಂಬ ಕಡಿಮೆ ಆದ್ರೂ ಕಬ್ಬು ಬೆಳೀತಾ ಇದ್ದಾರೆ. ಕಬ್ಬು ಬೆಳೆಯುವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅದು 1 ವರ್ಷ ಕ್ರಾಪ್, ಅದು ಇಡೀ 1 ವರ್ಷ ಅದು 1-2 ಪ್ಲ್ಯಾಂಟ್ಸ್ ಅಲ್ಲಿ ಇಟ್ಟಿದ್ರು. ಅದರ ಎಲೆ ಇರುತ್ತಲ್ಲ, ಎಲೆಗೆ ಒಂದು ಸೆನ್ಸರ್ ಅಟ್ಯಾಚ್ ಮಾಡಿದರು. ಅದರದ್ದು ಸೆಕೆಂಡ್ ಪಾರ್ಟ್ ಏನು ಮಾಡಿದ್ದಾರೆ, ಕಂಪ್ಯೂಟರ್ಗೆ ಅಟ್ಯಾಚ್ ಮಾಡಿದರು. ಇಡೀ ವರ್ಷ ಯಾವಾಗ ನೀರು ಕುಡಿಯುತ್ತೆ ಅದು ಅಂತ ಅಬ್ಸರ್ವ್ ಮಾಡಿದ್ರು.
ಅದು ಯಾವಾಗ ಅದಕ್ಕೆ ಬಾಯಾರಿಕೆ ಆಗುತ್ತೋ ಅವಾಗ ಮಾತ್ರ ತಕ್ಕಂಬತ್ತೆ. 24 hours ನೀರು ತಕ್ಕಂಬಲ್ಲ. ಆದರೆ ನಾವೇನು ಮಾಡ್ತೇವೆ, ಇಲ್ಲಿ ಮಿನಿಮಮ್ 12 inches ನೀರು ಅದ್ರಿಗೆ ಇಡ್ತೇವೆ, ಅಷ್ಟು ಬೇಕಾಗಿರಲ್ಲ. ಏಪ್ರಿಲ್ 27ರಂದು ವ್ಯವಸಾಯದ ತಮ್ಮ ಅನುಭವವನ್ನು ಹಂಚಿಕೊಂಡವರು ಟಿ ನರಸೀಪುರ ತಾಲೂಕು ರಂಗಸಮುದ್ರದ RS ರಮಾನಂದ. ಭತ್ತ ಒಟ್ಲೆಂಗ್ ಹಾಕಂತೀರಿ? ಒಟ್ಲು ಮಾಮೂಲಿ ರೋಟ್ರಿವೇಟ್ ಮಾಡಿಸ್ತೀನಿ, ಮಾಡಿಸ್ಬಿಟ್ಟು ಕಾಲು ಸಾವಿರಬಿಟ್ಟು ಅವತ್ತೇ ರೋಟ್ರಿವೇಟ್ ಮಾಡಿಸ್ಬಿಟ್ಟು ಕಾಲು ಸಾವಿರಬಿಟ್ಟು ಭತ್ತ ಇಟ್ಬಿಟ್ಟು ಮಣ್ಣಿರಿಸ್ಬಿಡ್ತೀವಿ ಸರ್, ತಿಂಡಿ ಕೊಟ್ಬಿಟ್ಟು. ಅದು ಮಾಡಿಬಿಟ್ಟು ಆಮೇಲೆ ಒಂದು 12 ದಿನಕ್ಕೋ 13 ದಿನಕ್ಕೋ ಕಳೆ ಔಷಧಿ ಸಿಂಪಡಣೆ ಮಾಡ್ತೀವಿ. ತಿರುವನ ಸ್ವಲ್ಪ ಮೇಲ್ಗೊಬ್ಬರವಾಗಿ ಒಂದು 3 kg 2 kg ಒಂದು 4 kg ಒಳಗೆ ಉಪ್ಪು ಯೂರಿಯಾ ಮಿಕ್ಸ್ ಮಾಡಿಕೊಡ್ತೀನಿ ಸರ್ ಪೈರಿಗೆ. ಅದು ಬರುತ್ತೆ. ಆಮೇಲೆ ನಾಟಿ ಮಾಡೋದು 21-22 ದಿನಕ್ಕೆ. ಮೇ 2ನೇ ತಾರೀಖು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಟಿ ನರಸೀಪುರ ತಾಲೂಕು ಬಿ ಶೆಟ್ಟಿಹಳ್ಳಿಯ ಕೃಷಿಕ ದಂಪತಿ ಹೊಂಬೇಗೌಡ ಮತ್ತು ಎಸ್ ಸೌಮ್ಯ ಅವರೊಂದಿಗಿನ ಸಂವಾದ ಇತ್ತು. ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ, ಬರೀ ಕೊಟ್ಕ ಗೊಬ್ಬರ ಹಿಂಗೆ ಜೀವಾಮೃತ ಇದು ಎಲ್ಲ ಮಾಡೋದೇ ನಮ್ಮ ಭಾವ ಅವರು ಸರ್. ಅವ್ರು ಏನೇನು ಮಾಡ್ಬೇಕು ಅಂತ ಇವ್ರು ಹೇಳ್ಕೊಡ್ತಾರೆ, ಇವ್ರು ಅದನ್ನ ಮಾಡ್ತಾರೆ ಸರ್. ಅವರು ಕೆಲಸ ಮುಗಿಸ್ಕೊಂಡು ಅವ್ರು ಹಣ್ಣು ಮಾರ್ಕೊಂಡು ಬಂದು ಇದನ್ನೆಲ್ಲ ಹೇಳ್ಕೊಡ್ತಾರೆ. ಅವ್ರದ್ದು ಫ್ರೀ ಇದ್ರೆ ಅವರು ಕೆಲಸ ಎಲ್ಲ ಮಾಡ್ಕೊಡ್ತಾರೆ ಸರ್. ಹೇಳಿಗೌಡ್ರು ಸರ್ ಫಸ್ಟ್ ಟ್ರ್ಯಾಕ್ಟರ್ ಸೈಲ್ ಆಗ್ತದೆ ಸರ್, ಅಲ್ಲಿಂದ ಜೀವಾಮೃತ ಅದು ಮಾಡಿದೆ ಸರ್. ಎಲ್ಲನೂ ಸಾವಯವದಲ್ಲೇ ಮಾಡ್ತಾ ಇದ್ದೀವಿ ಸರ್. ಅದ್ಯಾಕೆ ಸಾವಯವದಲ್ಲೇ ಬೆಳಿಬೇಕು ಸೀಬೆನ ಅಂತ ಆಸೆ? ನಮ್ಮ ಅಣ್ಣ ಜಾಸ್ತಿ ಪ್ರೀತಿ ಮಾಡ್ತಾರೆ ಸರ್. ರೋಗ ಬರಬಾರ್ದು ಜನಗಳಿಗೆ, ರೋಗ ಇಲ್ದೇ ಇನ್ನು ತಿಂತಿರೋದೆಲ್ಲ ರಾಸಾಯನಿಕದಿಂದ ಹೆಲ್ತ್ಗೂ ಹಾಳಾಗುತ್ತಲ್ವ ಸರ್. ಇದು ಮಾಡ್ಕೊಂಡು ತಿಂದ್ರೆ ಹೆಲ್ತ್ಗೇನು ಪ್ರಾಬ್ಲಮ್ ಇರಲ್ಲ ಅಂದ್ಬಿಟ್ಟು ಇದನ್ನ ಜಾಸ್ತಿ ರಾಸಾಯನಿಕನ ಯೂಸ್ ಮಾಡಿ. ಭತ್ತ ರಾಗಿಗೂ ಸಹ ನಾವೇನು ರಾಸಾಯನಿಕ ಗೊಬ್ಬರ ಏನು ಹಾಕಲ್ಲ, ನಾವು ಬರೀ ಈ ಥರದೇ ಹಾಕೋದು ಸರ್. ಹಾಗೆ ಮೇ 23ರಂದು ಸುಸ್ಥಿರ ಹೈನುಗಾರಿಕೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಗುಂಡ್ಲುಪೇಟೆ ತಾಲೂಕು ಯರಿಯೂರು ಗ್ರಾಮದ ಕೃಷಿಕ ದಂಪತಿ ಎಸ್ ಸುಧೀಶ್ ಮತ್ತು ಎನ್ ಧಾತ್ರಿ. ಅದೇ ಸರ್, 2 ಹಸು ತಂದ್ವಿ ಮೊದಲು, ಆಮೇಲೆ ಅದರ ಆದಾಯ ನೋಡಿದ್ವಿ. ಯಾಕೆ ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತ ಹೇಳಿ ಪಕ್ಕದಲ್ಲಿ ನಮ್ದು ಇದ್ದಿದ್ದು ಬರೀ 29 ಗುಂಟೆ ಜಮೀನು ಅಷ್ಟೇ. ಅದರಲ್ಲಿ ನಾವು ಗಿಡಗಳು ಹಾಕ್ಬಿಟ್ಟಿದ್ವಿ, ಈ ಮಹಾಗನಿ, ಎಬ್ಬೇವು, ಮಧ್ಯದಲ್ಲಿ ತೆಂಗು. ಅದ್ರ ಮಧ್ಯದಲ್ಲೇ ಬಹು ಕಟಾವು ಜೋಳ ಹಾಕ್ಕೊಂಡಿದ್ವಿ. ಕಟ್ಟಿಂಗ್ ಮಾಡ್ಕೋತಾ ಇದ್ವಿ, ಹುಲ್ ಸಾಕಾಗ್ತಾ ಇರಲಿಲ್ಲ. ಪಕ್ಕದಲ್ಲಿ ಹಂಗೆ ಒಂದು 3 ಎಕರೆ ಗುತ್ತಿಗೆಗೆ ತೊಗೊಂಡು ಅಲ್ಲಿ ಮೇವು ಬೆಳ್ಕೊಂಡ್ವಿ. ಹೈನುಗಾರಿಕೆ ಲಾಭ ಇದೆ, ಯಾಕೆ ನಾವು ಇದನ್ನೇ ದೊಡ್ಡ ಮಟ್ಟದಲ್ಲಿ ಮಾಡಬಾರ್ದು ಅಂತೇಳಿ IOBಲಿ ಸಾಲ ತೊಗೊಂಡ್ವಿ. ಮಾರ್ಟ್ಗೇಜ್ ಮಾಡಿ 7 ಲಕ್ಷ ತೊಗೊಂಡು ಆವಾಗ ಹಂತವಾಗಿ ಹಸುಗಳು ಹೆಚ್ಚಿಗೆ ಸಂಖ್ಯೆ ಮಾಡಿಕೊಂಡು ಈಗ 15 ಹಸು ಮಾಡ್ಕೊಂಡಿದ್ದೀವಿ. ಜೂನ್ 4ನೇ ತಾರೀಖು ಮುಂಗಾರಿಗೆ ಸೂಕ್ತವಾದ ಭತ್ತದ ತಳಿಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದ ಡಾ ಎನ್ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಯಿತು. RNR ಅಂತ ಹೇಳುವಂಥ ತಳಿ ಈಗ ಬಂದಿದೆ. ಅದು 115ರಿಂದ 120 ದಿನದ ತಳಿ. ಅದು ಕೂಡ ಸಣ್ಣ ಕಾಳಿಂದ ಅದು ಆಗಿದ್ದು ಊಟಕ್ಕೆ ತುಂಬ ಚೆನ್ನಾಗಿದೆ ಅಂಥೇಳಿ ಅದು ಈಗಾಗಲೇ ರೈತರ ಜಮೀನಿನಲ್ಲಿ ಬಹಳ ವಿಶೇಷವಾಗಿ ಬೆಳೀತಾ ಇದ್ದಾರೆ. ಮಾರ್ಕೆಟಲ್ಲೂ ಕೂಡ ಒಳ್ಳೆ ಅದಕ್ಕೆ ಧಾರಣೆ ಸಿಗ್ತಾ ಇದೆ. ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, RNR ತಳಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವಂತಂದರೆ ಸಕ್ಕರೆ ರೋಗ ಇರುವಂಥವ್ರಿಗೂ ಕೂಡ ಉಪಯೋಗ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಅದರಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇದೆ ಅಥವಾ ಸಕ್ಕರೆಯನ್ನು ಬಿಡುಗಡೆ ಮಾಡುವ ಒಂದು ಪ್ರಕ್ರಿಯೆ ನಿಧಾನವಾಗಿ ಆಗೋದ್ರಿಂದ ಇವನ್ ಡಯಾಬಿಟಿಸ್ ಇರುವಂಥವ್ರು ಕೂಡ ಉಪಯೋಗಿಸ್ಬೋದು ಅನ್ನೋಂಥದ್ದನ್ನು ಪ್ರಮಾಣೀಕರಿಸಿದ್ದಾರೆ. ಜೂನ್ 29ರಂದು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಶ್ರೀರಂಗಪಟ್ಟಣ ತಾಲೂಕು ಬಿದರಹಳ್ಳಿಯ ಕೃಷಿಕ ಸಹೋದರರಾದ ಡಾ BK ಶ್ರೀಧರ್ ಮತ್ತು BK ಸತೀಶ. ಕುರಿಗಳನ್ನ ಗದ್ದೆಗಳಿಗೆ ಒಂದು 48 ದಿವಸ ಕುರಿನ ಹಾಕ್ಸಿದ್ವಿ, ಕುರಿ ಮಂದೆ ಹಾಕ್ಸಿದ್ವಿ. ಅದನ್ನ ತುಂಬ ಒಳ್ಳೆ ಪೋಷಕಾಂಶ ಇರುತ್ತೆ ಆ ಗೊಬ್ಬರಗಳಲ್ಲಿ. ಅದಾದಮೇಲೆ ಉಳುಮೆ ಮಾಡಿ ಎಲ್ಲ 4x4 ಅಂತರ ಇಟ್ಕೊಂಡು ಟಿಲ್ಲರಲ್ಲಿ ಅದನ್ನ ಕಲ್ಟಿವೇಟ್ ಮಾಡ್ತಾ ಇದ್ದೀನಿ. ಹೋದ ವರ್ಷ 85 ಟನ್ನು ಆಗಿತ್ತು ತನಗೊಬ್ಬು. ಅದು ಬಟ್ ಅದು ತೋಟದಲ್ಲಿ ಅದು ಕಲ್ಟಿವೇಟ್ ಮಾಡ್ತಾ ಇರೋದು ತೋಟದಲ್ಲಿ, ತೆಂಗಿನ ತೋಟದ ಮಧ್ಯೆ ಇರೋದು. ಸ್ವಲ್ಪ ನೆರಳಿರೋದ್ರಿಂದ ತೆಂಡೆ ಕಮ್ಮಿ ಇರುತ್ತೆ. ಬಟ್ ಈ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ನಾ ಈ ಸತಿ ಒಂದು 110 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಮಲಕ್ಕ, ಜಯಣ್ಣ, ತೋಟಗಾರಿಕಾ ಬೆಳೆಗಳ ಬೇಸಾಯ ಕುರಿತಂತೆ ಹಣ್ಣು ಹೊನ್ನು ಅನ್ನೋ ಒಂದು ಬಾನುಲಿ ಸರಣಿಯನ್ನ ನಾವು ಪ್ರಸಾರ ಮಾಡ್ತಾ ಇದ್ವಿ. ಇದು ಸೆಪ್ಟೆಂಬರ್ 2023ನೇ ತಾರೀಕಿನಂದು ಉದ್ಘಾಟನೆ ಆಗಿತ್ತು, ಸೆಪ್ಟೆಂಬರ್ ತಿಂಗಳಲ್ಲಿ. ಇದರ ಸಮಾರೋಪ ಸಮಾರಂಭವನ್ನು ನಾವು ಕರ್ಜನ್ ಪಾರ್ಕಿನ ತೋಟಗಾರಿಕಾ
ಇಲಾಖೆಯಲ್ಲಿರುವಂತಹ ಡಾಕ್ಟರ್ ಎಂ.ಎಚ್. ಮರೀಗೌಡ ಸಭಾಂಗಣದಲ್ಲಿ ಈ ವರ್ಷ ಜೂನ್ ತಿಂಗಳು 12ನೇ ತಾರೀಕು ಮಾಡಿದ್ವಿ. ಒಂದು ಸಣ್ಣ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡಿದ್ವಿ. ಮುಕ್ತ ಪರೀಕ್ಷೆಯನ್ನು ಕೂಡ ಮಾಡಿದ್ವಿ. ಬಹಳಷ್ಟು ಜನ ಕೇಳುಗರು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು, ಬಹುಮಾನಗಳನ್ನು ಪಡ್ಕೊಂಡ್ರು, ಪುಸ್ತಕಗಳನ್ನು ಕೂಡ ಪಡ್ಕೊಂಡ್ರು. ಜೂನ್ 26ರಂದು ಸಾವಯವ ಸಂಪದ ಬಾನುಲಿ ಸರಣಿಯ ಸಮಾರೋಪ ಸಮಾರಂಭ ಹಾಗೂ ಅದೇ ವೇದಿಕೆಯಲ್ಲಿ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಈ ದಿನ ನಿಮಗೆಲ್ಲ ಈ ಕ್ವಶನ್ ಪೇಪರ್ ನೋಡಿದೆ. ಕ್ವಶನ್ ಪೇಪರ್ ಅವರು ಕೇಶವಮೂರ್ತಿಯವರು ಹೇಳಿದ ನಿಜ. ನನಗೂ ನನ್ನ ಕಾಲೇಜ್ ಡೇಸ್ನಲ್ಲಿ ಈ ಥರ ಪೇಪರ್ ಬರೆದಿದ್ದು ಜ್ಞಾಪಕ ಬಂತು. ಅನೌನ್ಸ್ಡ್ ಕ್ವಿಝು, ಅನ್ಅನೌನ್ಸ್ಡ್ ಕ್ವಿಝು ಅಂತೇಳಿ ಎರಡರಲ್ಲೂ ಈ ರೀತಿ ಪೇಪರ್ ಕೊಡ್ತಾಯಿದ್ರು. ಭಾಳ ಸರಳವಾಗಿದೆ, ಆದರೆ ಕಲ್ತಿರೋವಂಥ ಮಾಹಿತಿಯನ್ನು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿರೋ ಅಂಥ, ಅದನ್ನು ಅನಲೈಸ್ ಮಾಡೋವಂಥ ಉತ್ತಮವಾದಂಥ ಪ್ರಶ್ನೆ ಪತ್ರಿಕೆಯನ್ನು ರೂಪಿಸಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಗೆ ಬರೆದು ಭಾಳ ಆಶ್ಚರ್ಯ ಆಗಿದ್ದೇನು ಅಂದರೆ, ನಾನು ಓದೋ ಕಾಲದಲ್ಲಿ ಯಾವತ್ತೂ 25ಕ್ಕೆ 25 ತೆಗೆದಿರಲಿಲ್ಲ. ಆದರೆ ಇವತ್ತು ನೀವು 25ಕ್ಕೆ 25 ತೆಗೆದಿದ್ದೀರಾ ಅಂತ ಕೇಳಿದಾಗ ಅನ್ನಿಸ್ತು, ನಿಮಗೆ ಪಾಠಶಾಲೆಯ ಆವರಣದವರೆಗೂ ಕಲಿತರು ಆ ಜ್ಞಾನದ ಮಟ್ಟ ಏನು ಕಡಿಮೆ ಆಗಲಿಕ್ಕಿಲ್ಲ. ಯೂಶಲಿ ನಾವು ಹೇಳೋದೇನು ಅಂದರೆ, ನಮ್ಮ ಕಲಿಕೆಯ ವಿಧಾನದಲ್ಲಿ ನನ್ನ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳು ಇನ್ವಾಲ್ವ್ ಆಗಬೇಕು. ಕೇಳಿಸ್ಕೋಬೇಕು, ಬರಿಬೇಕು, ಮಾತಾಡಬೇಕು, ಅದನ್ನು ಅನುಭವಿಸ್ಬೇಕು ಅಂತ. ಬಟ್ ನೀವು ಶ್ರೋತೃಗಳಾಗಿ ಕೇಳಿಸ್ಕೊಂಡು ಈ ಮಟ್ಟದ ವಿಷಯವನ್ನು ಅರಗಿಸ್ಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಆಸಕ್ತಿ, ನಿಮಗೆ ಬೇಕಿದ್ದಂಥ ಒಂದು ಮಾಹಿತಿಯ ಅವಶ್ಯಕತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಯಾರು 25ಕ್ಕೆ 25 ತೆಗೆದಿದ್ದು 25ಕ್ಕೆ 0 ತೆಗೆದಿದ್ರು ಪರವಾಗಿಲ್ಲ, ಅಳವಡಿಕೆ ಒಳಗೆ ನೀವು ಮುಂದಾಗಿ ನಿಂತ್ಕೊಳ್ಳಿ, ಅದನ್ನು ಅನುಸರಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಬಂದು ಮತ್ತೊಮ್ಮೆ ಉದ್ಘಾಟನೆ ಪ್ಲಸ್ ಮುಕ್ತಾಯ ಸಮಾರಂಭ ಜೊತೆಗೆ ಭಾಳ ಹೆಮ್ಮೆಯ ಇನ್ನೊಂದು ಕಾರ್ಯಕ್ರಮ ವಿಶ್ವವಿದ್ಯಾನಿಲಯಕ್ಕೆ ಮಾಡಿಕೊಡ್ತಾ ಇರುವಂಥ ಕೃಷಿ ವಿಶ್ವವಿದ್ಯಾನಿಲಯದ ಜೊತೆಗೆ ರೈತರ ನಡಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಭಾಳ ಸಂತೋಷ ಆಗಿದೆ. ಕೃಷಿ ದೀವಿಗೆ ಬಾನುಲಿ ಸರಣಿ ಏನಿದೆಯಲ್ಲ ಕಮಲಕ್ಕ, ಇದು ಒಂದು ವಿಭಿನ್ನವಾದ ಕಲ್ಪನೆಯಲ್ಲಿ ಹುಟ್ಟುಕೊಂಡಂತ ಸರಣಿ. ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ವಿಸಿ ಫಾರಂ ಅಲ್ಲಿ ಕೃಷಿ ಮೇಳ ಮಾಡ್ತಾರೆ. ಈ ವಿಸಿ ಫಾರಂ ಕೃಷಿ ಮೇಳಕ್ಕಾಗಿ ಅವರು ಮುಂಗಾರಿನಿಂದಲೇ ಸಿದ್ಧತೆ ಮಾಡ್ಕೋತಾರೆ. ಭತ್ತ ಬೆಳೀತಾರೆ, ರಾಗಿ ಬೆಳೀತಾರೆ, ಕಬ್ಬು ಬೆಳೀತಾರೆ, ರೈತರಿಗೆ ತೋರ್ಸಕ್ಕೆ ಅಂತಲೇ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಆ ರೀತಿ ರೈತರ ಥರನೇ ಅವರು ಬೆಳೆಯೋದ್ರಿಂದ ರೈತರು ವಿಜ್ಞಾನಿಗಳ ಜೊತೆ ಕುಳಿತು ಮಾತಾಡಿ ಬೆಳೆ ಬೇಸಾಯದ ಬಗ್ಗೆ ತಾಂತ್ರಿಕವಾದ ಮಾಹಿತಿಯನ್ನು ಯಾಕೆ ಪಡ್ಕೋಬಾರ್ದು, ಈಗ ಅವ್ರು ಏನು ನೋಡ್ತಾರಲ್ಲ ಅದರ ಅಂತಿಮವಾದಂತಹ ಬೆಳೆ ಪರೀಕ್ಷೆಯನ್ನು ಕೃಷಿ ಮೇಳದಲ್ಲಿ ಯಾಕೆ ಮಾಡ್ಕೋಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಕೃಷಿ ದೀವಿಗೆ ಅನ್ನೋವಂತಹ ಬಾನುಲಿ ಸರಣಿಯನ್ನು ಆರಂಭ ಮಾಡಿದ್ವಿ. ಇದರ ಉದ್ದೇಶ ಇದ್ದಿದ್ದು ನವೆಂಬರ್ ತಿಂಗಳಲ್ಲಿ ವಿಸಿ ಫಾರಂ ಕೃಷಿ ಮೇಳ ಏನು ನಡೆಯುತ್ತಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಏನೇನು ತರಬೇತಿ ಕಾರ್ಯಕ್ರಮಗಳು, ಏನೆಲ್ಲ ಬೆಳೆಗಳನ್ನು ಅವರು ಬೆಳೀತಾರೆ ಅನ್ನೋದು. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಯಿತು ಅಂತಂದರೆ ಅಲ್ಲಿಯ ಸಹ ಸಂಶೋಧನಾ ನಿರ್ದೇಶಕರು ಹೇಳ್ತಾರೆ, ಈ ಬಾರಿ ಬಹಳಷ್ಟು ಜನ ಈ ಬಾನುಲಿ ಸರಣಿಯನ್ನು ಕೇಳಿನೇ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ರು ಅಂತ. ಇದರಿಂದ ಉತ್ತೇಜಿತರಾಗಿ ಅವರು ಬರೋ ವರ್ಷ ಅಂದರೆ 2025ರಲ್ಲೂ ಕೂಡ ಈ ಬಾನುಲಿ ಸರಣಿ ಕೃಷಿ ದೀವಿಗೆಯನ್ನು ಮುಂದುವರಿಸೋ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಬರುವ ವರ್ಷ ವಿಸಿ ಫಾರಂನಲ್ಲಿ ನಡೆಯುವಂಥ ಕೃಷಿ ಮೇಳದಲ್ಲಿ ಮತ್ತಷ್ಟು ರೈತರು ಭಾಗವಹಿಸಲಿ ಅನ್ನೋದು ಅವರ ಇಚ್ಛೆ. ಈ ಬಾರಿ 1.5 ಲಕ್ಷ ಜನ ಭಾಗವಹಿಸಿದ್ದಾರೆ. ಅಂದ್ರೆ ಬರುವ ವರ್ಷ ನಮ್ಮ ಕಾರ್ಯಕ್ರಮ ಕೇಳಿ ಬಹುಶಃ 3 ಲಕ್ಷ ಜನ ಬರಬಹುದು. ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಜುಲೈ 15ರಂದು ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡು ಮಾಡಲಾಗಿತ್ತು. 15 ಜುಲೈ 2024 ಮೈಸೂರಿನ BN ಬಹದ್ದೂರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸಭಾಂಗಣದಲ್ಲಿ ನಮ್ಮ ಕಂಪನಿ ಇನ್ನೂ ಬಾನುಲಿ ಸರಣಿ ಉದ್ಘಾಟನೆ ಆಯಿತು. CFTRI
ಮೈಸೂರು ವಿಶ್ವವಿದ್ಯಾನಿಲಯ, ಮಂಡ್ಯದ ವಿಕಸನ ಸಂಸ್ಥೆ, ಮೈಸೂರು ಆಕಾಶವಾಣಿ 4 ಸಂಸ್ಥೆಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವು. ಇದು ಬರೋ ವರ್ಷ ಜುಲೈ ತಿಂಗಳ 10ನೇ ತಾರೀಕು ಅಂತ್ಯವಾಗುತ್ತೆ. ನವೆಂಬರ್ 29ನೇ ತಾರೀಕು ಮೈಸೂರು ಆಕಾಶವಾಣಿ ಆವರಣದಲ್ಲೇ ನಾವು ರೈತ ಉತ್ಪಾದಕ ಕಂಪನಿಗಳು ಹಾಗೂ ಖರೀದಿದಾರರ ಒಂದು ಸಮಾವೇಶವನ್ನು ಕೂಡ ಮಾಡಿದ್ವಿ ಈ ಸರಣಿಯ ಅಂಗವಾಗಿ. ನಮ್ಮ ಉದ್ದೇಶ ಇರೋದು ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಕಂಪನಿಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತು ಯಾವ ರೀತಿ ಮಾರ್ಕೆಟಿಂಗ್ ಲಿಂಕೇಜ್ಗಳನ್ನು ಡೆವಲಪ್ ಮಾಡ್ಕೋಬೇಕು ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಏನೇನು ತಾಂತ್ರಿಕ ಅಂಶಗಳಿದ್ದಾವೆ, ಈಗಾಗಲೇ ಯಶಸ್ವಿಯಾಗಿ ರೈತ ಉತ್ಪಾದಕ ಕಂಪನಿಗಳನ್ನು ನಡೆಸ್ತಾ ಇರೋರ ಅನುಭವಗಳೇನು, ಇದನ್ನು ನಾವು ಹೇಳ್ತಾ ಬರ್ತಾ ಇದ್ದೀವಿ. ಸರಣಿ ತುಂಬ ಉತ್ತಮವಾಗಿ ಮೂಡಿ ಬರ್ತಾ ಇದೆ. ಕೇಳುಗರಿಂದಲೂ ಕೂಡ ಉತ್ತಮವಾದ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಇದೇ ಸರಣಿಯಲ್ಲಿ ಆಗಸ್ಟ್ 8ನೇ ತಾರೀಕು ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಸಿಎಫ್ಟಿಆರ್ಐ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಉಷಾ ಧರ್ಮರಾಜ್ ಅವರು ಮಾತನಾಡಿದರು. ನಾವು ಧಾನ್ಯ ವಿಜ್ಞಾನ ಸಂಸ್ಕರಣಾ ವಿಭಾಗದಲ್ಲಿ ಅಕ್ಕಿ, ಕಾಳುಗಳು ಮತ್ತು ಜೋಳ, ಮೆಕ್ಕೆಜೋಳ ಇವೆಲ್ಲದರ ಮೇಲೆ ಕೂಡ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸ್ತೇವೆ. ನಮ್ಮಲ್ಲಿ ಬಹಳಷ್ಟು ಈ ತಂತ್ರಜ್ಞಾನಗಳು ಒಂದಷ್ಟು ಫ್ರೀ ಟೆಕ್ನಾಲಜಿ ಅಂತ ಕೂಡ ಆಗಿರುತ್ತೆ. ಫ್ರೀ ಟೆಕ್ನಾಲಜಿ ಅಂದರೆ ಅದು ನಮ್ಮ CFTRIನ ಒಂದು ವೆಬ್ಸೈಟಲ್ಲಿ ಹೋಗಿ ಅವರು ಅದನ್ನು ಕ್ಲಿಕ್ಕಿಸಿದರೆ ಅವರಿಗೆ ಅದರ ಬಗ್ಗೆ ಸಮಗ್ರ ಮಾಹಿತಿ ದೊರಕುತ್ತೆ. ವೆಬ್ಸೈಟ್ ವಿಳಾಸ ಏನು ಮೇಡಮ್? www.cftri.res ಅಂದರೆ ರಿಸರ್ಚ್ ಇನ್ನ ಶಾರ್ಟ್ ಫಾರ್ಮ್, ಅದು .in ಅಂತ. ಇನ್ನೊಮ್ಮೆ ಹೇಳ್ತೀರಾ? www.cftri.res.in ಇದು ನಮ್ಮ ವೆಬ್ಸೈಟಿನ ವಿಳಾಸ. ಅಲ್ಲಿ ಸುಮಾರು 22 ಫ್ರೀ ಟೆಕ್ನಾಲಜಿಗಳು ಇದ್ದಾವೆ. ಜುಲೈ 22ರಂದು ವನ ಮಹೋತ್ಸವದ ಪ್ರಯುಕ್ತ ನೇರ ಫೋನ್ ಇನ್ ಕಾರ್ಯಕ್ರಮವಿತ್ತು. ಕೇಳುಗರೊಂದಿಗೆ ಭಾಗವಹಿಸಿದ್ದವರು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಹೆಡೆಯಾಲ ಅರಣ್ಯ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೆ ಪರಮೇಶ ಅವರು. ಆಗಸ್ಟ್ 9ನೇ ತಾರೀಕು ಪಪ್ಪಾಯ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಶ್ರೀರಂಗಪಟ್ಟಣ ತಾಲೂಕು ಬೊಮ್ಮೂರು ಅಗ್ರಹಾರದ ಡಾಕ್ಟರ್ ಕೆ ಸುಬ್ರಮಣಿ ಹಾಗೂ ಅವರ ಮಗ KS ಅವಿನಾಶ್. ಸರ್, ಹಾಲಿ ಇರೋ ತಳಿಗಳು ಇರೋದು ಆ್ಯಕ್ಚುಲಿ ಮೊದಲಿಂದನೂ ಒಂದೇ ಒಂದು ತೈವಾನ್ ದೇಶದಿಂದ ಬರ್ತಾ ಇತ್ತು. ಇದು ರೈತರು ತುಂಬ ಇಷ್ಟಪಟ್ಟಿದ್ರು ಮುಂಚಿಂದ. ಆದರೆ ಏನಾಗಿದೆ, ಅದು ಒಂದೇ ಒಂದು ತಳಿ ಇರೋದ್ರಿಂದ ಬೇರೆ ಒಂದು ಆಪ್ಷನ್ ಇಲ್ಲದೆ ರೈತರಿಗೆ ಮೊನಾಪಲಿಯ ಒಂದು ಭಾರವನ್ನು ಆ ಕಂಪನಿಯನ್ನು ಹೊರಿದೆ. ಅದರಿಂದ ಏನಾಗಿದೆ, ಈಗ ನಿಮಗೆ ಒಂದು ಪ್ಯಾಕೆಟ್ ಪಪಾಯ ಬೇಕು ಅಂದರೆ ನೀವು ಅಡ್ವಾನ್ಸ್ ಕೊಡಬೇಕು. ನಿಮಗೆ ಪಪಾಯ ಬೇಕು ಅಂದರೆ ಅದ್ರ ಜೊತೆ ಮೆಣಸಿನ್ಕಾಯಿ ತೊಗೋಬೇಕು, ಬೇರೆ ತೊಗೋಬೇಕು. ಅದ್ರ ಜೊತೆಗೆ ದೇಶದಲ್ಲಿ ದೊಡ್ಡ ಸಮಸ್ಯೆ ಬಂದು ಈಗ ವೈರಸ್ ಸರ್. ಪ್ರತಿಯೊಬ್ಬ ರೈತ ಹೇಳ್ತಾ ಇರೋದು, ನನಗೆ ರಿಂಗ್ ಸ್ಪಾಟ್ ವೈರಸ್, ಪಪ್ಪಾಯನೇ ಬೇಡ ಸ್ವಾಮಿ ಅಂತ ಬಂದಿರೋದಕ್ಕೆ ಒಂದು ಚೇಂಜ್ ಬೇಕಾಗಿತ್ತು. ಬೇರೆ ಒಂದು ದೇಶೀಯ ಒಂದು ಪಪ್ಪಾಯ ಬೇಕಾಗಿತ್ತು. ಆಗಸ್ಟ್ 26ರಂದು ಸಂಸ್ಕೃತ ಸಾಹಿತ್ಯದಲ್ಲಿ ಕೃಷಿಯ ಉಲ್ಲೇಖವನ್ನು ಕುರಿತು ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾ ಸಂಸ್ಥೆಯ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಡಿ ವಂಶೀಕೃಷ್ಣ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಕೃಷಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೃಷಿ ಪರಾಶರದಲ್ಲಿ ವಿಷಯಗಳು ಹೇಳ್ತಾ ಹೋದರೆ ಅದರಲ್ಲಿ 3 ಗ್ರಂಥಗಳು ಮಾತ್ರ ನಮಗೆ ಸಿಗತ್ತೆ. ಕೃಷಿ ಪರಾಶರ, ಕಾಶ್ಯಪೀಯ ಕೃಷಿ ಸೂಕ್ತ ಮತ್ತು ಕೌಟಿಲ್ಯನ ಅರ್ಥಶಾಸ್ತ್ರ. ಈ ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ನೋಡೋದಾದರೆ ಅವರು ಪರಾಶರನನ್ನು ಉಲ್ಲೇಖ ಮಾಡ್ತಾರೆ, ಯಾಜ್ಞವಲ್ಕ್ಯನನ್ನು ಉಲ್ಲೇಖ ಮಾಡ್ತಾರೆ, ಮನುವನ್ನು ಉಲ್ಲೇಖ ಮಾಡ್ತಾರೆ. ಇನ್ನು ಹಿಂದಿನ ಎಲ್ಲ ಸಾಕಷ್ಟು ಮುನಿಗಳನ್ನು ಉಲ್ಲೇಖ ಮಾಡಿ ನಂತರ ಅವರ ಸಿದ್ಧಾಂತವನ್ನು ಹೇಳ್ತಾರೆ. ಅವರ ಸಿದ್ಧಾಂತ ಅಂದರೆ ಏನು ಅಂದರೆ, ಫೈನಲಿ ಹೀಗೆ ಮಾಡಿದರೆ ಈ ಕೆಲಸ ಸರಿ ಆಗ್ತದೆ ಅಂತ ಹೇಳುವಂಥದ್ದು ಅಲ್ಲಿ ವಿಚಾರ. ಸೆಪ್ಟೆಂಬರ್ 14ರಂದು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಗುಡ್ಡದಹಳ್ಳಿಯ ಶ್ರೀಮತಿ ವೇದಾ ಮನೋಹರ ಮಸ್ಕಿ ಅವರೊಂದಿಗಿನ ಸಂದರ್ಶನ ಪ್ರಸಾರ ಆಯಿತು. ವ್ಯವಸಾಯ ಮಾಡಲೇಬೇಕನ್ಕಂದ್ರೆ ನಾವು ಈಗ ಬಂದಿರತಕ್ಕಂಥ ಹೊಸ ಉಪಕರಣಗಳನ್ನು ಬಳಸಬೇಕಾಗತ್ತೆ. ಹಳೆ ಪದ್ಧತಿಯನ್ನು ಬಳಸಬೇಕಾಗತ್ತೆ, ಹೊಸ ಪದ್ಧತಿಯನ್ನು ನಾವು ಬಳಸಬೇಕಾಗತ್ತೆ. ಹಾಗೆ ನಮ್ಮ ಬೀಜ ಉತ್ಪಾದನೆಯಲ್ಲೂ ಕೂಡ ಬದಲಾವಣೆಗಳಾಗಿದೆ. ನಾವು ಉಪಯೋಗಿಸುವಂಥ ಗೊಬ್ಬರಗಳು ಕೂಡ ಬದಲಾವಣೆ ಆಗಿದೆ. ಇದೆಲ್ಲನೂ ಕೂಡ ಗಮನಿಸಿದಾಗ ನಾವು ಹೊಸ ತಂತ್ರಜ್ಞಾನ ಜೊತೆಗೂ ಇರಬೇಕು, ಹಳೆಯ ತಂತ್ರಜ್ಞಾನ ಜೊತೆಗೂ ಇರಬೇಕು. ಹಾಗೆ ಬೀಜದ ವಿಷಯಕ್ಕೆ ಬಂದಾಗ
ನಾವು ನಮ್ಮಲ್ಲೇ ನಾವು ಬೀಜಗಳನ್ನ ತಯಾರು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ನಾವು ಇನ್ನೊಬ್ಬರನ್ನ ಅವಲಂಬಿಸೋದಕ್ಕಿಂತ ನಾವೇ ಮಾಡೋದು. ಉದಾಹರಣೆಗೆ ನಾನು ಭತ್ತದ ಇದರಲ್ಲಿ ಬೀಜವನ್ನು ನಾನೇ ಮಾಡ್ಕೊಳ್ತೇನೆ. ನಾನೇ ಮಾಡಿ ನಾನೇ ಅದನ್ನು ನನ್ನ ಭೂಮಿಯಲ್ಲಿ ಹಾಕಿ ನಾನೇ ಬೆಳಿತೇನೆ. ಯಾವುದೇ ರೀತಿಯ ರಾಸಾಯನಿಕ ಸ್ಪ್ರೇಗಳನ್ನು ನಾವು ಮಾಡೋದಿಲ್ಲ, ಅಂದರೆ ಔಷಧಿಯನ್ನು ಸಿಂಪರಣೆ ಮಾಡೋದಿಲ್ಲ. ಸೆಪ್ಟೆಂಬರ್ 28ರಂದು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಕೆಆರ್ ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ವಡ್ಡರಗುಡಿ ಗ್ರಾಮದ ಕೃಷಿಕ ದಂಪತಿ ವಿಆರ್ ರಾಮು ಮತ್ತು ಪಿಎಸ್ ಅನಸೂಯ. ಈಗ ಎಮ್ಮೆ ಸಾಕಿದ್ದೀನಿ ಅಂದ್ರಲ್ಲ, ಹಾಲು ಕರೆಯೋದು ಯಾರು? ನಾನೇ. ಹೌದಾ? ನಾನೇ. ಎಮ್ಮೆ ಏನು ಒದಿಯೋದು ತಿವಿಯೋದು ಮಾಡಿಲ್ಲ? ಯಾವುದು ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ ಅವು. ಹೌದಾ? ಬಹಳ ಪ್ರೀತಿ. ಹೌದು, ನಾವು ಪ್ರೀತಿ ತೋರಿಸಿದ್ರೆ ಅವು ನಮ್ಮ ಸುಮ್ಮ ಪ್ರೀತಿಯಿಂದ ಕಾಣ್ತವೆ. ಏನಾದ್ರು ಹೆಸರು ಕಟ್ಟಿದ್ರಿ ಎಮ್ಮೆಗೆ? ಇಲ್ಲ ಸರ್, ಹಸು ಕಟ್ಟಿದೀವಿ ಲಕ್ಷ್ಮಿ ಅಂತ. ಹೌದಾ? ಎಮ್ಮೆನು ಬೇಜಾರು ಮಾಡ್ಕೊಳಲ್ವೇ? ಅವಕ್ಕೂ ಒಂದು 3 ಹೆಸರಿಟ್ಟಿದ್ರಾಗಲ್ವೇ? ಅವಕ್ಕೆ ಹೆಸರಿಟ್ಟಿಲ್ಲ ಸರ್ ನಾವು. ಮತ್ತೆ ಏನು ಕರಿತೀರ ಅವನ್ನ? ಅಯ್ಯೋ, ನಾವು ದೊಡ್ಡ ಎಮ್ಮೆ ಚಿಕ್ಕ ಎಮ್ಮೆ. ನಮ್ಮ ಮಗ ಇದ್ದಿದ್ರೆ ಅವೆಲ್ಲ ಇಡ್ತಿದ್ದೆ ಹೆಸರು. ಬಂದು ಬೆಕ್ಕಗೂ ಕೂಡ ಹೆಸರಿಡ್ತಾ ಇದ್ದ ಅವನು. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಗಳು ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಬಹಳ ಪ್ರಧಾನವಾದಂತಹ ಕನಸಿನ ಕಾರ್ಯಕ್ರಮ. ರೈತರ ಜಮೀನಿನಲ್ಲೇ ನಡೆಯುವಂತಹ ಈ ಕಾರ್ಯಕ್ರಮ ಅನೇಕ ಕೃಷಿಕರಿಗೆ ದಾರಿದೀಪ ಆಗಿದೆ ಅಂದರೂ ಕೂಡ ತಪ್ಪಾಗೋಲ್ಲ. ಕಳೆದ ಸಾಲಿನಲ್ಲೂ ಕೂಡ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ. ಈ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕಳೆದ ವರ್ಷದಲ್ಲಿ ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು ಸಂಧ್ಯಾಕೃಷ್ಣ ನ್ಯಾಚುರಲ್ ಫಾರಮ್ಮಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಅದಕ್ಕೂ ಮುಂಚೆ ನಾವು ಹೆಗ್ಗಡದೇವನಕೋಟೆ ತಾಲೂಕು ಪುರಾ ಗ್ರಾಮದ ಸುರೇಶ್ ದೇವಾಂಗ್ ಅವರ ಜಮೀನಿನಲ್ಲಿ ಮಾಡಿದ್ವಿ. ಉತ್ತಮವಾದಂತಹ ರೈತರುಗಳು ಬಂದು ಅವರ ಅನುಭವಗಳನ್ನು ಹಂಚಿಕೊಳ್ಳೋದ್ರಿಂದ ಜಮೀನಿನಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳನ್ನು ನೋಡಿ ಬಹಳಷ್ಟು ವಿಚಾರಗಳನ್ನು ರೈತರು ತಿಳ್ಕೋತಾ ಇದ್ದಾರೆ. ಮುಂದಿನ ಸಾಲಿನಲ್ಲೂ ಕೂಡ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮುಂದುವರಿಯುತ್ತೆ. ಅಕ್ಟೋಬರ್ 11ನೇ ತಾರೀಕು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತ ಸಂವಾದ ಇತ್ತು. ಮೈಸೂರಿನ ಗ್ರಾಮ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾ ಬಸವರಾಜು ಆರ್ ಶ್ರೇಷ್ಠ ಮತ್ತು ಹುಣಸೂರು ತಾಲೂಕು ಬಿಳಿಕೆರೆಯ ಆಸರೆ ಸಂಜೀವಿನಿ ಫುಡ್ ಪ್ರಾಡಕ್ಟ್ಸ್ನ ಪಾರ್ವತಿ ಅವರು ಮಾತನಾಡಿದ್ರು. ಏನೇನೆಲ್ಲ ಯಂತ್ರಗಳು ಇಟ್ಕೊಂಡಿದ್ರಮ್ಮ ಪಾರ್ವತಿ? ಮೊದಲಿಗೆ ರಾಗಿ ಒನೆಯೋ ಯಂತ್ರ ಇದೆ ಸರ್. ಅದಾದ ನಂತರ ಪಾಲಿಶು, ರಾಗಿ ಪಾಲಿಶ್ ಮಾಡೋದು, ಮತ್ತೆ ಅದಾದ ನಂತರ ರಾಗಿ ಫ್ಲೋರ್ ಮಾಡೋದು, ಮತ್ತೆ ಅದಾದ್ಮೇಲೆ ರಾಗಿದು ಒಣಗಿಸೋದು ಮಿಷಿನ್ ಇದೆ, ಡ್ರೈಯರ್ ಮಿಷಿನು, ರೋಸ್ಟರ್ ಮಿಷಿನ್ ಇದೆ, ಇನ್ಸ್ಟೆಂಟ್ಲಿ ರಾಗಿ ಮುದ್ದೆ ಮಿಕ್ಸ್ ಇದೆ, ಅದು ಹೊಸ ಮಿಷಿನ್ ಸರ್, ಅದಿದೆ. ಮತ್ತೆ ಇನ್ನೇನು ತೂಕದ್ದು ಆ ಥರ ಎಲ್ಲ ಇದೆ ಸರ್. ಶಿಶು ಪೋಷಣ್ ಅಂದ್ರೇನು? ಮಕ್ಕಳದು ಸರ್, ಅದು ರಾಗಿ ಸರಿ ಸರ್. ಅಕ್ಟೋಬರ್ 26ನೇ ತಾರೀಕು ಸಮಗ್ರ ಕೃಷಿಯ ಪ್ರಾಮುಖ್ಯತೆಯ ಸಂವಾದದಲ್ಲಿ ಪಾಲ್ಗೊಂಡಿದ್ದವರು ಮದ್ದೂರು ತಾಲೂಕು ಆಲಭುಜನಹಳ್ಳಿಯ ಕೃಷಿಕ ದಂಪತಿ ಸಿಎಲ್ ವಿವೇಕಾನಂದ ಮತ್ತು ಎನ್ಎಸ್ ರಮ್ಯಾ. ಈಗ ನೀವು ಬಂದಾಗ ನೀವೇನೇನು ಹೇಳ್ತಿದ್ರಿ, ಈ ಬೆಳೆ ಯಾವುದು ಜಮೀನಲ್ಲಿ ಇರಲಿಲ್ಲ. ಟೀಕ್ ಬಿಟ್ಟು ತೆಂಗಿನ ಮರ ಬಿಟ್ಟು ಬೇರೆ ಯಾವುದೂ ಇರಲಿಲ್ಲ. ಆ ಟೀಕು ಎಲ್ಲ ಚಪ್ರದ ಥರ ಆಗಿ ಫುಲ್ಲು ನೆರಳಿತ್ತು. ಆ ತೆಂಗಿನ ಮರಗಳು ಸ್ವಲ್ಪ ಹಾಳಾಗೋಗಿದ್ದು. ಆಗ ಟೀಕ್ ಹೋದ್ಮೇಲೆ ತೆಂಗಿನ ಮರಗಳನ್ನ ಫಸ್ಟು ತೆಂಗಿನ ಮರಗಳ ಸ್ಟ್ರೆಂತ್ ಮಾಡ್ದು. ಅದಕ್ಕೆಲ್ಲ ಸಾವಯವ ಕೃಷಿ, ಅದಕ್ಕೆ ತೊಪ್ಪೆ ಸಗಣಿ ತರೋದು, ನೆನೆ ಹಾಕೋದು, ಅದಕ್ಕೆ ಬೆಲ್ಲ ಹಾಕೋದು, ಮತ್ತು ಕಡಲೆ ಹಿಟ್ಟು ಹಾಕೋದು, ಅದನ್ನೆಲ್ಲ ಮಿಕ್ಸ್ ಮಾಡೋದು, ಒಂದು 5-6 ದಿನ ಕೊಳಸೋದು. ಅದನ್ನು ಕೊಳಸ್ಬಿಟ್ಟು ಬಿನ್ಗೆಲಿ ಎತ್ತೆತ್ತು ಒಂದೊಂದು ಬಿನ್ಗೆ ಹಾಕೋದು ತೆಂಗಿನ ಮರಕ್ಕೆ. ಆ ಥರ ಹಾಕಿ ಫಸ್ಟು ತೆಂಗಿನ ಮರಗಳ ಪ್ರಿಪೇರ್ ಮಾಡ್ದು. ಅವು ಸ್ವಲ್ಪ ಚೆನ್ನಾಗಿ ತೆಂಗಿನ ಮರಗಳು ಫಸಲು ಬಿಡುವಂಗೆ ಮಾಡ್ದು. ನವೆಂಬರ್ 18ರಂದು ಮೀನುಗಾರಿಕೆ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳನ್ನು ಕುರಿತು ಮೈಸೂರು ಜಿಲ್ಲಾ ಮೀನುಗಾರಿಕಾ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ ಅವರು ತಿಳಿಸಿಕೊಟ್ರು. ಮೀನು ಮರಿ ಪಾಲನೆ ಕೊಳಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದಕ್ಕೆ 7 ಲಕ್ಷ ರೂಪಾಯಿ ಘಟಕ ವೆಚ್ಚ 1 ಹೆಕ್ಟೇರ್ಗೆ. ಇದು SC ST ಮತ್ತು ಮಹಿಳೆಯರಿಗೆ 60% ಸಹಾಯಧನ ಇರ್ತದೆ, ಮತ್ತು ಸಾಮಾನ್ಯ ವರ್ಗದವರಿಗೆ 40% ಸಹಾಯಧನ ಇರ್ತಕ್ಕಂಥ ಒಂದು ಯೋಜನೆಯಾಗಿರ್ತದೆ. ಇದು ಅವರ ಸ್ವಂತ ಜಮೀನಿನಲ್ಲಿ ಮೀನಿನ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಒಂದು ಸಹಕಾರಿಯಾಗಿ ಬಳಸ್ಕೊಳ್ಬೋದಾಗಿರ್ತದೆ. ಅದೇ ರೀತಿಯಲ್ಲಿ ಒಳನಾಡಿನಲ್ಲಿ ಬಯೋಫ್ಲಾಕ್ ಕೊಳಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಅಂದರೆ ಘಟಕ ವೆಚ್ಚ ಅದು ಹೂಡಿಕೆ ವೆಚ್ಚ ಸೇರಿ 14 ಲಕ್ಷ ರೂಪಾಯಿ ಇರ್ತದೆ. ನವೆಂಬರ್ 29ರಂದು ಕಬ್ಬಿನ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳತೂರು ಗ್ರಾಮದ BT ಶಿವರಾಮಯ್ಯ ಹಾಗೂ BS ಪ್ರಭುಲಿಂಗು ಅವರು ಭಾಗವಹಿಸಿದ್ರು.
ಹುಳಿ ಮಜ್ಜಿಗೆ ಮೊಸರು ಹುಳಿ ಮೊಸರು 12 ಕೋಳಿ ಮೊಟ್ಟೆ ಒಂದು ಬಿಂದಿಗೆಲ್ಲಿ ಹಾಕಿ ಮಡಗ್ಬಿಟ್ಟು ಒಂದು ವಾರ ಕೊಳಿಸ್ಬಿಟ್ಟು ಸುತ್ತ ಹಾಕಿದ್ರೆ ಯಾವ ಪ್ರಾಣಿನೂ ಬರಲ್ಲ ಸರ್. ಚೌರಿ ಸುತ್ತ ಹಾಕ್ಬಿಟ್ಟು. ಹೌದಾ? 12 ಕೋಳಿ ಮೊಟ್ಟೆ ಹಾಕಿ 12 13 ಹಾಕಿ ನಮ್ಗೆ ಎಷ್ಟು ಬರ್ತದೆ ಅಷ್ಟು ಹಾಕ್ಬೋದು. ಬಿಂದಿಗೆಲೆ ಹಾಕ್ಬೇಕು. ಬಿಂದಿಗೆಲ್ಲಿ ಹಾಕಿ ಮುಚ್ಚು ಮಡಗೋದು ಒಂದು ವಾರ. ಎಷ್ಟು ಲೀಟ್ರ್ ಮಜ್ಜಿಗೆ? 1 ಲೀಟ್ರ್ ಆದ್ರೂ ಸಾಕು ಸರ್. 1 ಲೀಟ್ರ್ ಮೊಸರು. 1 ಲೀಟ್ರ್ ಮೊಸರು, 12 ಕೋಳಿ ಮೊಟ್ಟೆ. ಕೋಳಿ ಮೊಟ್ಟೆ ಅಂದ್ರೆ ಸಿಪ್ಪೆ ಸಮೇತನ ಅಥವಾ ಒಡೆದ್ಬಿಟ್ಟು ಒಡೆದಾಕ್ಬೇಕು ಸರ್. ಒಡೆದಾಕ್ಬೇಕು. ಒಡೆದಾಕಿ ಒಂದು ವಾರ ಕೊಳಿಸಿ ಸುತ್ತ ಚೌರಿ ಮಗ್ಗಲಲ್ಲಿ ಹಾಕಿದ್ರೆ ಬರಲ್ಲ ಸರ್. ಡಿಸೆಂಬರ್ 17ನೇ ತಾರೀಕು ಮೇವು ಮೆಲುಕು ಮೇವಿನ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ನೆರವೇರಿತು. ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಮೇವು ಮೆಲುಕು ಬಾನುಲಿ ಸರಣಿ ಕಾರ್ಯಕ್ರಮದ ಉದ್ದೇಶ ಬೇಸಿಗೆಯಲ್ಲಿ ಮೇವಿನ ಸಮಸ್ಯೆ ಏನಾಗ್ತದೆ, ಅದಕ್ಕೆ ಪೂರಕವಾಗಿ ರೈತರು ಮೊದಲೇ ಮೇವಿನ ಬೆಳೆಗಳನ್ನು ಬೆಳೆದು ಸಿದ್ಧ ಮಾಡಿಕೊಳ್ಳಿ ಅಂಥೇಳಿ ಮೇವು ಮೆಲುಕು ಬಾನುಲಿ ಸರಣಿ ಈಗ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿ ಅವರ ಮೇವಿನ ಸಮಸ್ಯೆಯನ್ನು ಕೃಷಿಕರು ಬಗೆಹರಿಸಿಕೊಂಡ್ರೆ ಅದು ಈ ಕಾರ್ಯಕ್ರಮದ ಸಾರ್ಥಕತೆ. ಮೇವು ಮೆಲುಕು ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದ ಎಸ್ಎಸ್ ಉಮೇಶ್ ಅವರು ಮಾತನಾಡಿದರು. ತಮ್ಮ ಒಂದು ಸಮಸ್ಯೆಗಳು ಏನೇ ಇದ್ರೂ, ಸಂದೇಹಗಳು ಏನೇ ಇದ್ರೂ ಕೂಡ ತಜ್ಞರು ತಮಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಉತ್ತರಿಸ್ತಾರೆ, ಪರಿಹಾರ ಕೂಡ ಸೂಚಿಸ್ತಾರೆ. ತಜ್ಞರು ಪರಿಹಾರವನ್ನು ಸೂಚಿಸೋರು ಎಲ್ಲರನ್ನೂ ಒಂದು ಕಡೆ ಆಕಾಶವಾಣಿ ಸೇರಿಸ್ತಾ ಇದೆ, ಮೈಸೂರು ಆಕಾಶವಾಣಿ. ಇದರ ಒಂದು ಪ್ರಯೋಜನವನ್ನು ತಾವು ಖಂಡಿತ ಪಡ್ಕೊಂಡು ಉತ್ತಮವಾದಂತಹ ಮೇವನ್ನು ತಮ್ಮ ರಾಸುಗಳಿಗಾಗಲಿ ತಮ್ಮ ಒಂದು ಇತರ ಪ್ರಾಣಿಗಳಿಗಾಗಲಿ ಕೊಡಿ ಅಂತ ಹೇಳ್ತಾ ಅವುಗಳ ಜೀವನವನ್ನು ಸುಧಾರಿಸಿ ಅದರಿಂದ ನಿಮ್ಮ ಜೀವನ ಮಟ್ಟವನ್ನು ಕೂಡ ವೃದ್ಧಿ ಮಾಡಿಕೊಳ್ಳಿ ಅನ್ನೋ ಒಂದು ಆಶಯ ಮೈಸೂರು ಆಕಾಶವಾಣಿದು. ಡಿಸೆಂಬರ್ 16ರಂದು ರೈತ ಉತ್ಪಾದಕ ಕಂಪನಿಗಳು, ಖರೀದಿದಾರರು ಮತ್ತು ಗ್ರಾಹಕರ ಸಹಯೋಗವನ್ನು ಕುರಿತು ಮಾತನಾಡಿದವರು ಕೊಡಗು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಡಾ ಅಶೋಕ್ ಆಲೂರು ಅವರು. ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 1466 ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಕನಿಷ್ಠ 9 ರಿಂದ 10 ಲಕ್ಷ ರೈತ ಕುಟುಂಬಗಳು ಕೆಲಸ ಮಾಡ್ತಾ ಇದ್ದಾವೆ. ಅದು ಒಂದು. ಎರಡನೇದ್ದು, ಇಲ್ಲಿ 8.26 ಲಕ್ಷ ಶೇರ್ ಹೋಲ್ಡರ್ಸ್ ಇದರಲ್ಲಿ ಭಾಗಿದಾರರಾಗಿದ್ದಾರೆ. ಸುಮಾರು 90 ಕೋಟಿ ರೂಪಾಯಿಗಳ ಷೇರು ಸಂಗ್ರಹ ಈ ಒಂದು ಕಂಪನಿಗಳಲ್ಲಿದೆ. ಅದರ ಜೊತೆಗೆ ಹೋದ ವರ್ಷದ ಟರ್ನ್ ಓವರ್ ಎಷ್ಟಾಗಿದೆ ಅಂದರೆ 734 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ರೈತ ಉತ್ಪಾದಕ ಸಂಸ್ಥೆಗಳು ಮಾಡಿದ್ದಾವೆ. ಮತ್ತು ಒಟ್ಟಾರೆ ಬಿಸ್ನೆಸ್ ಟರ್ನ್ ಓವರ್ ಎಷ್ಟಿದೆ ಅಂದರೆ 1074 ಕೋಟಿ ರೂಪಾಯಿಗಳು. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಬಂದಿರತಕ್ಕಂಥ ಏನು ರೈತ ಉತ್ಪಾದಕ ಸಂಸ್ಥೆಗಳಿದೆ, ಸುಮಾರು 10 ರಿಂದ 15% ರೈತ ಉತ್ಪಾದಕ ಸಂಸ್ಥೆಗಳು ಒಳ್ಳೆಯ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆ ಇದೆ, 85 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಇದು ಒಂದೇ ವರ್ಷ ಮಾಡಿದ್ದಾರೆ. ಕಮಲಕ್ಕ, ಜಯಣ್ಣ, ಕಾಲ ಯಾವಾಗಲೂ ಮುಂದಕ್ಕೆ ತಿರುಗುತ್ತೆ. ಆದರೆ ಆಕಾಶವಾಣಿಯ ಸಾಮರ್ಥ್ಯ ಏನು ಅಂತಂದರೆ, ಮತ್ತೊಮ್ಮೆ ನಾವು ಕಾಲವನ್ನು ಹಿಮ್ಮುಖವಾಗಿ ಚಲಿಸಿ ಇಡೀ ವರ್ಷ ನಾವು ಮಾಡಿದಂತಹ ಕಾರ್ಯಕ್ರಮಗಳ ಒಂದು ಝಲಕ್ಕನ್ನು ನಮ್ಮ ಕೇಳುಗರಿಗೆ ತೋರಿಸಿದ್ದೀವಿ. ಕೃಷಿರಂಗ ಕಿಸಾನ್ವಾಣಿ ವಿಭಾಗ ಸದಾ ರೈತರೊಂದಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾದಂತಹ ತಾಂತ್ರಿಕ ಮಾಹಿತಿಯನ್ನು ಕಾಲಕಾಲಕ್ಕೆ ನೀಡ್ತಾ ಬಂದಿದೆ, ಮುಂದೇನೂ ನೀಡುತ್ತೆ. ನಮ್ಮ ಆಶಯ ಇಷ್ಟೇ, ಪ್ರತಿ ದಿವಸ ಪ್ರಸಾರ ಆಗುವಂತಹ ನಮ್ಮ ಕಾರ್ಯಕ್ರಮಗಳನ್ನು ಕೇಳಲಿ. ಹಾಗೆ ಅವರು ರೇಡಿಯೋ ಸೆಟ್ ಅವರಲ್ಲಿ ಇರಲಿಲ್ಲ ಅಂತಂದರೆ ನ್ಯೂಸ್ ಆನ್ ಏರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಮೊಬೈಲ್ ಮೂಲಕ ಕೇಳಲಿ. ನಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಆಕಾಶವಾಣಿ FM 100.6 ಇದನ್ನು ಸಬ್ಸ್ಕ್ರೈಬ್ ಮಾಡಲಿ. ನಮ್ಮ ಕಾರ್ಯಕ್ರಮಗಳನ್ನು ಎಷ್ಟು ಸಾರಿ ಬೇಕಾದರೂ ಯೂಟ್ಯೂಬ್ ಚಾನಲಲ್ಲಿ ಕೇಳ್ಬೋದು. ಈ ವರ್ಷದ್ದಾಯಿತು, ಇನ್ನು ಮುಂದಿನ ವರ್ಷ ಏನು ಮಾಡ್ತೀರಾ ಅಂತ ನಮ್ಮ ಕೇಳುಗರು ಕೇಳ್ಬೋದು. ನಾವು ನಮ್ಮೂರು ಅಂತ ಒಂದು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತಾದಂತಹ ಒಂದು ವಿಶೇಷ ಬಾನುಲಿ ಸರಣಿಯನ್ನು ಬರೋ ವರ್ಷ ಪ್ರಸಾರ ಮಾಡೋ ಉದ್ದೇಶ ಇದೆ. ಅದು 52 ವಾರಗಳ ಕಾಲ ಪ್ರಸಾರ ಆಗ್ತದೆ. ಇನ್ನು ನಮ್ಮ ಕಂಪನಿಯ ಜಾಗದಲ್ಲಿ ಸಂಕಲ್ಪ ಅನ್ನೋ ಒಂದು ಬಾನುಲಿ ಸರಣಿ, ವಿಶೇಷವಾಗಿ ಮಹಿಳೆಯರ ಹಾಗೆ ಕೃಷಿಕರ ಸ್ವಾವಲಂಬನೆ ಕುರಿತಂತೆ ಇಡೀ ರಾಜ್ಯದಲ್ಲಿ ಆಗಿರುವಂತಹ ಬದಲಾವಣೆಯನ್ನು
ತಂದು ಪ್ರಸಾರ ಮಾಡಬೇಕನ್ನುವಂತಹ ಒಂದು ಉದ್ದೇಶ ಇದೆ. ಇನ್ನು ಎಂದಿನಂತೆ ರೇಡಿಯೋ ಕಿಸಾನ್ ದಿವಸ ನಡೆಯುತ್ತೆ. ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೂಡ ಮುಂದುವರಿಯುತ್ತೆ. ಹೊಸ ಹೊಸ ಆಲೋಚನೆಗಳಿಗೆ, ಹೊಸ ಹೊಸ ವಿಚಾರಗಳಿಗೆ ಸದಾ ನಮ್ಮ ಕೇಳುಗರು ಕಿವಿಯಾಗಲಿ ಮನಃಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಸ್ವೀಕರಿಸಲಿ ಅಂತ ಕೇಳ್ತಾ ಇದ್ದೀವಿ. ಇನ್ನು ನಾಳೆ ಒಂದು ದಿವಸ ಕಳೆದ್ರೆ 2025 ಜನವರಿ 1 ಕ್ಯಾಲೆಂಡರ್ ವರ್ಷ ಶುರುವಾಗ್ತದೆ. ನಮ್ಮ ಕೇಳುಗರೆಲ್ಲರಿಗೂ ಬರಲಿರುವಂತಹ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಕಮಲಕ್ಕ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಕೃಷಿ ಚಕ್ರ ವರ್ಷದ ಕೃಷಿ ಕಾರ್ಯಕ್ರಮಗಳ ಹಿನ್ನೋಟವನ್ನು ಕೇಳಿದಿರಿ. ಪ್ರಸ್ತುತಿ ಎನ್ ಕೇಶವಮೂರ್ತಿ ಮತ್ತು ಆರ್ ಲೋಕೇಶ್ವರಿ.